ಮೊದಲನೇ ಸುದ್ದಿ ಇರುವಂಥದ್ದು. ದೆಹಲಿಗೆ ಹೋಗಿದ್ದಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಡಲ್ ಆಗಿ ವಾಪಸ್ ಆಗಿದ್ದಾರೆ. ಫೋನ್ನಲ್ಲಿ ಮಾತಾಡೋಕ್ಕಷ್ಟೇ ಅಮಿತ್ ಶಾ ಅವರು ಸಮಯ ಕೊಟ್ಟಿರುವಂತಹ ಅರುಣ್ ಸಿಂಗ್ ಅವರ ಜೊತೆಗೆ ಚರ್ಚಿಸೋದಕ್ಕಷ್ಟೇ ದೆಹಲಿ ಭೇಟಿ ಸೀಮಿತ ಆಗಿದ್ಯಾಕೆ ಅನ್ನುವಂತಹ ಸುದ್ದಿ ತೋರಿಸ್ತೀನಿ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಯದ್ದಾಗಲೇ ತರಾತುರಿಯಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನು ನಿಗದಿ ಮಾಡಿಕೊಂಡಿದ್ದಾರೆ. ದಾವೋಸ್ಗೆ ತೆರಳುವ ವೇಳೆಯಲ್ಲೂ ಕೂಡ ಸಿಎಂ ಸ್ವಲ್ಪ ಟೆನ್ಷನ್ನಲ್ಲಿ ಹೋಗುವಂತಾಗಿದೆ. ಪ್ರವಾಹದ ಹೊಡೆತ ತೀವ್ರಗೊಂಡ್ರೆ ಜನಾಕ್ರೋಶ ಸಿಎಂ ಕಡೆಗೆ ಮತ್ತು ಸರ್ಕಾರದ ಕಡೆಗೆ ತಿರುಗುವ ಸಾಧ್ಯತೆ ಇದೆ. ಇನ್ನು ಮೂರನೇ ಸುದ್ದಿ ಇರುವಂಥದ್ದು, ಬೆಂಗಳೂರಿನ ಪ್ರವಾಹಕ್ಕೆ ಹಿಂದಿನ ಸರ್ಕಾರಗಳ ಪಾಪದ ಕೊಡ ಅನ್ನುವಂತಹ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಅವರು 8 ವರ್ಷ ಅಧಿಕಾರ ನಡೆಸಿದವರು ಕೂಡ ಪ್ರವಾಹವನ್ನು ಅರ್ಥ ಮಾಡಿಕೊಂಡಿಲ್ವಾ? ಬೆಂಗಳೂರಿನ ಪ್ರವಾಹಕ್ಕೆ ಕಾರಣ ಯಾರು? ಯಾವ ಸರ್ಕಾರದ ವೈಫಲ್ಯ ಇದು ಅನ್ನುವಂತಹ ಸುದ್ದಿಯನ್ನು ತೋರಿಸಿ ಇವತ್ತಿನ ಇನ್ಸೈಡ್ ಸುದ್ದಿ. ಈಗ ಮೊದಲ ಸುದ್ದಿಯ ಕಡೆ ಗಮನಿಸೋಣ. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿನ್ನೆ ಇನ್ಸೈಡ್ ಸುದ್ದಿಯಲ್ಲಿ ನಾವು ಸುದ್ದಿಯನ್ನು ತೋರಿಸಿದ್ವಿ. ಆದರೆ ಇವತ್ತು ದೆಹಲಿಯಲ್ಲಿ ಮುಖ್ಯಮಂತ್ರಿಯವರು ವಾಪಸ್ ಆಗುವ ಸಂದರ್ಭದಲ್ಲಿ ಬಹಳ ಡಲ್ ಆಗಿನೇ ವಾಪಸ್ ಆಗಿದ್ದಾರೆ. ಕಾರಣ ಇಷ್ಟೇನೆ, ಅವರು ಹೋಗಿದ್ದಂಥದ್ದು ಅಮಿತ್ ಶಾ ಅವರ ಭೇಟಿ ಮಾಡೋದಕ್ಕಾಗಿ, ಅಮಿತ್ ಶಾ ಅವರ ಜೊತೆಗೆ ಚರ್ಚೆಯನ್ನು ನಡೆಸೋದಕ್ಕಾಗಿ. ವಿಶೇಷವಾಗಿ MLC ರಾಜ್ಯಸಭೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸ್ತೀನಿ ಅನ್ನೋಂಥ ವಿಚಾರಗಳಿತ್ತು. ಆದರೆ ಅದು ಯಾವುದೂ ಕೂಡ ನಡೆದಿಲ್ಲ. ಯಾಕೆ? ವರದಿ ತೋರಿಸ್ತೀನಿ ನೋಡಿ. ರಾಜ್ಯ ರಾಜಕೀಯದ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ಚರ್ಚಿಸಲು ದೆಹಲಿಗೆ ಹೋಗಿದ್ದ ಸಿಎಂ ಬೊಮ್ಮಾಯಿ ಬರಿಗೈಲಿ ವಾಪಸ್ ಆಗಿದ್ದಾರೆ. ನಿನ್ನೆ ಸಂಜೆಯೇ ದೆಹಲಿಗೆ ತಲುಪಿದ್ದ ಬೊಮ್ಮಾಯಿ ತಡರಾತ್ರಿವರೆಗೂ ಅಮಿತ್ ಶಾ ಭೇಟಿಗೆ ಪ್ರಯತ್ನಿಸಿದರು. ಆದರೆ ಕೇಂದ್ರ ಗೃಹ ಸಚಿವರ ಭೇಟಿಗೆ ಮಾತ್ರ ಸಮಯಾವಕಾಶ ಸಿಗಲೇ ಇಲ್ಲ. ಇಂದು ಬೆಳಗ್ಗೆ ಮತ್ತೆ ಅಮಿತ್ ಶಾ ಭೇಟಿ ಮಾಡಲು ಸಿಎಂ ಪ್ರಯತ್ನಿಸಿದ್ದರೂ ಯಶಸ್ವಿಯಾಗಲಿಲ್ಲ. ಹೀಗಾಗಿ ದೆಹಲಿಗೆ ಹೋಗಿದ್ದ ಕಾರಣದಿಂದ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ಮಾತ್ರ ಇಂದು ಬೆಳಗ್ಗೆ ಭೇಟಿಯಾದರು. ಅರುಣ್ ಸಿಂಗ್ ಭೇಟಿಗೆ ಸಮಜಾಯಿಷಿ ನೀಡಿದ್ದ ಸಿಎಂ ಬೊಮ್ಮಾಯಿ, ಅಮಿತ್ ಶಾ ಅವರ ಜೊತೆ ಫೋನಲ್ಲಿ ಸುದೀರ್ಘವಾಗಿ ಚರ್ಚಿಸಿದ್ದೇನೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದಂತೆ ಮಾತುಕತೆ ನಡೆಸಿದ್ದೇನೆ. ಅಮಿತ್ ಶಾ ಸೂಚನೆಯಂತೆ ಇಂದು ಅರುಣ್ ಸಿಂಗ್ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ದೇನೆ ಎಂದು ಬೊಮ್ಮಾಯಿ ಹೇಳಿದ್ದಾರೆ. ಅಮಿತ್ ಶಾ ಜಿ ಅವರನ್ನ ಭೇಟಿಯಾಗುವಂಥದ್ದೊಂದು ಕಾರ್ಯಕ್ರಮ ಇತ್ತು. ಅವ್ರಿಗೆ ಬೇರೆ ತುರ್ತಾದಂಥ ಒಂದು ಕೆಲಸ ಬಂದಿದ್ದರಿಂದ ಫೋನ್ನಲ್ಲಿ ಮಾತುಕತೆ ಆಯಿತು. ರಾತ್ರಿ ಸುದೀರ್ಘವಾಗಿ ಕರ್ನಾಟಕ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭಾ ಬಗ್ಗೆ ನಾವು ಕಳಿಸಿರೋ ಪಟ್ಟಿಯ ಬಗ್ಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದೇನೆ. ಮತ್ತು ಅವರ ಸಲಹೆಯಂತೆ ಇವತ್ತು ನಮ್ಮ ರಾಜ್ಯದ ಇನ್ಚಾರ್ಜ್ ಆದಂಥ ಅರುಣ್ ಸಿಂಗ್ ಜಿ ಅವ್ರನ್ನ ಭೇಟಿಯಾಗಿ ಮಾತಾಡೋಕ್ಕೆ ಹೇಳಿದರು. ಆ ಪ್ರಕಾರ ಬೆಳಗ್ಗೆ ಹೋಗಿ ಅವರ ಹತ್ರನೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಇಷ್ಟಕ್ಕೂ ಸಿಎಂ ಬೊಮ್ಮಾಯಿ ದೆಹಲಿ ವಿಮಾನ ಹತ್ತಿದ್ದೇ ಅಮಿತ್ ಶಾ ಭೇಟಿ ಎಂಬ 1 ಪಾಯಿಂಟ್ ಅಜೆಂಡಾದೊಂದಿಗೆ. ಇದಕ್ಕೆ ಕಾರಣವೂ ಇದೆ. 10 ದಿನಗಳ ಹಿಂದೆ ದೆಹಲಿಗೆ ಭೇಟಿ ನೀಡಿದ್ದಾಗ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದ ಬೊಮ್ಮಾಯಿ ಅವರಿಗೆ ಕೆಲ ದಿನಗಳಲ್ಲೇ ಸಂಪುಟ ಸರ್ಜರಿ ಬಗ್ಗೆ ಕರೆ ಮಾಡಿ ಹೇಳುವುದಾಗಿ ತಿಳಿಸಿದ್ದರು. ಕಳೆದ ಕೆಲ ದಿನಗಳಿಂದ ದೆಹಲಿಯಿಂದ ಬರಬಹುದಾಗಿದ್ದ ಕರೆಗಾಗಿ ಕಾದು ಕೂತಿದ್ದ ಬೊಮ್ಮಾಯಿಗೆ ಅತ್ತರಿಂದ ಯಾವುದೇ ಕರೆಯೂ ಬಂದಿರಲಿಲ್ಲ. ಹೇಗಿದ್ದರೂ ದಾವೋಸ್ಗೆ ಹೊರಟು ನಿಂತಿರುವ ಬೊಮ್ಮಾಯಿ ಅದಕ್ಕೂ ಮುಂಚಿತವಾಗಿ ಹೈಕಮಾಂಡ್ನಿಂದ ಸಂಪುಟ ಸರ್ಜರಿ ಬಗ್ಗೆ ಸ್ಪಷ್ಟ ಮಾಹಿತಿ ಪಡೆದು ಬರಲೆಂದೇ ದೆಹಲಿಗೆ ಹೋಗಿದ್ದರು. ಆದರೆ ಅಲ್ಲಿ ಹೋದರೂ ಬೆಂಗಳೂರಿನಲ್ಲಿ ಕೂತು ಮಾಡಬಹುದಾಗಿದ್ದ ಫೋನ್ ಕರೆಯಲ್ಲಿ ಮಾತ್ರ ಅಮಿತ್ ಶಾ ಸಿಕ್ಕಿದ್ದರು. ಅಲ್ಲೂ ಕೇವಲ MLC ಎಲೆಕ್ಷನ್ ಬಗ್ಗೆ ಮಾತ್ರ ಚರ್ಚೆಯಾಗಿದ್ದು, ಸಂಪುಟ ಸರ್ಜರಿ ಬಗ್ಗೆ ಸಿಎಂ ಬೊಮ್ಮಾಯಿ ಯಾವುದೇ ವಿಷಯವನ್ನು ಖಾತ್ರಿಪಡಿಸಿಲ್ಲ. ಸಂಪುಟ ವಿಸ್ತರಣೆ ಪುನರ್ರಚನೆ ಬಗ್ಗೆ ಅದೇನು ಚರ್ಚೆ ಆಗಿಲ್ಲ. ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಯಾವುದೂ ಚರ್ಚೆ ಆಗಿಲ್ಲ. ವಿಳಂಬ ಆಗ್ತಿದೆಯಲ್ಲ, ಅದು ಪಾರ್ಟಿಯ ಆಂತರಿಕ ವಿಚಾರ. ಅಲ್ಲ ಸರ್, ಲಾಸ್ಟ್ ಟೈಮ್ ತಾವು ಬಂದಾಗ ಹೇಳಿದ್ರಿ 2-3 ದಿನದಲ್ಲಿ ಎರಡು ಮೂರು ತಿಳಿಸಿದ್ದು ಮತ್ತೆ ಮಾತಾಡಿದೆ. ಅಷ್ಟರಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟಿಂದು ಅಂತಿಮವಾಗಿ ಏನು ಬರುತ್ತೆ ನೋಡೋಣ ಅಂತ. ಈಗ ನಿನ್ನೆ ತೀರ್ಮಾನ ಬಂದಿದೆ BBMPದು. 23ನೇ ತಾರೀಕು ಅದರ್ ಲೋಕಲ್ ಬಾಡಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕೂಡ ಬರ್ತಾ ಇದೆ. ಹೀಗಾಗಿ ಅದರ ಬಗ್ಗೆ ಈ ಬಾರಿ ಚರ್ಚೆ ಆಗಿಲ್ಲ. ಹೀಗೆ ತಾವು ಹೋಗಿದ್ದ ಉದ್ದೇಶ ಈಡೇರದೆ ಮುಖ್ಯಮಂತ್ರಿ ಬೊಮ್ಮಾಯಿ ದೆಹಲಿಯಿಂದ ಡಲ್ ಆಗಿ ವಾಪಸ್ ಆಗಿದ್ದಾರೆ. ಒಂದು ರೀತಿಯಲ್ಲಿ ಹೋದ ಪುಟ್ಟ ಬಂದ ಪುಟ್ಟ ಎಂಬಂತೆ ಬೊಮ್ಮಾಯಿಯವರ ದೆಹಲಿ ಯಾತ್ರೆ ಮುಗಿದು ಹೋಗಿದೆ. ಸಹಜವಾಗಿಯೇ ಬಿಜೆಪಿ ಪಾಳೆಯದಲ್ಲೂ ಇದರ ಬಗ್ಗೆ ಬಿಸಿ ಬಿಸಿ ಚರ್ಚೆಯಾಗುತ್ತಿದ್ದು, ನಿಜಕ್ಕೂ ಸಿಎಂ ಕುರ್ಚಿಗೇನಾದರೂ ಆಪತ್ತು ಇದೆಯೇ ಎಂಬ ಬಗ್ಗೆ ಯಾರಲ್ಲೂ ಸ್ಪಷ್ಟತೆ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನವದೆಹಲಿಯಿಂದ ಹರೀಶ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.
ಇನ್ನು ದೆಹಲಿಯಿಂದ ಹೊರಡ್ತಾ ಇದ್ದಂಗೆ ಸಿಎಂ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನ ಫಿಕ್ಸ್ ಮಾಡಿದ್ರು. ಇದಕ್ಕೂ ಕೂಡ ಕಾರಣ ಇದೆ. ಯಾಕಂದ್ರೆ ನಾಳೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದಾವೋಸ್ಗೆ ಹೋಗ್ತಾ ಇದ್ದಾರೆ. ಇಲ್ಲಿ ರಾಜ್ಯದಲ್ಲಿ ನೋಡಿದ್ರೆ ಮಳೆ ವಿಪರೀತ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಜನ ಸಂತ್ರಸ್ತರಾಗ್ತಾ ಇದ್ದಾರೆ. ಜನರ ಆಕ್ರೋಶದಿಂದ ತಪ್ಪಿಸಿಕೊಳ್ಳುವುದು ಕೂಡ ಬಹಳ ಮುಖ್ಯ ಉದ್ದೇಶ ಇದರಲ್ಲಿ ಅಡಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದೇನೇ ಇದ್ರೂ ಕೂಡ ಬಹಳ ಮುಂದಾಲೋಚನೆಯನ್ನು ಮಾಡ್ಕೊಂಡೇನೆ ಈ ಒಂದು ಸಭೆಯನ್ನು ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಡೆಸಿದ್ದಾರೆ. ಜನರಿಗೂ ಒಂದಿಷ್ಟು ಭರವಸೆಯನ್ನು ಮೂಡಿಸಿದ್ದಾರೆ. ಆ ವರದಿ ತೋರಿಸಿ ನೋಡಿ. ದೆಹಲಿ ದಂಡಯಾತ್ರೆ ಮುಗಿಸುವುದಕ್ಕೆ ಮೊದಲೇ ಸಿಎಂ ಬೊಮ್ಮಾಯಿ ಇಂದು ಸಂಜೆ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಿಗದಿ ಮಾಡಿಕೊಂಡಿದ್ದರು. ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಬಂದಿಳಿದವರೇ ನೇರವಾಗಿ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ತೆರಳಿದ ಬೊಮ್ಮಾಯಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಉಸ್ತುವಾರಿ ಕಾರ್ಯದರ್ಶಿಗಳ ಜೊತೆ ಸಭೆ ನಡೆಸಿದರು. ಮುಂಗಾರು ಟೈಮಲ್ಲಿ ಎಲ್ಲಾ ಜಿಲ್ಲಾಡಳಿತಗಳು ಅಲರ್ಟ್ ಇರುವಂತೆ ಸಿಎಂ ಸೂಚನೆ ಕೊಟ್ಟರು. ಇಷ್ಟಕ್ಕೂ ನಾಳೆ ಬೆಳಗಿನ ಜಾವ ಸಿಎಂ ಬೊಮ್ಮಾಯಿ ದಾವೋಸ್ನಲ್ಲಿ ನಡೆಯಲಿರುವ ವಿಶ್ವ ಆರ್ಥಿಕ ಶೃಂಗಸಭೆಗೆ ತೆರಳಲು ತಯಾರಾಗುತ್ತಿದ್ದಾರೆ. ಒಂದೆಡೆ ದೆಹಲಿಯ ಯಾತ್ರೆ ಸಿಎಂ ಅಂದುಕೊಂಡಂತೆ ಮುಕ್ತಾಯವಾಗಿಲ್ಲ. ಇದರ ನಡುವೆ ಅಕಾಲಿಕ ಮಳೆಯೇ ಶತಮಾನದ ಪ್ರವಾಹವಾಗಿ ಮಾರ್ಪಟ್ಟಿದೆ. ಕರ್ನಾಟಕದ ಹಲವು ಭಾಗಗಳಲ್ಲಿ ಜನರು ಸಂತ್ರಸ್ತರಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳಿದ್ದರೂ ಇನ್ನೂ ಆಯಾ ಜಿಲ್ಲೆಗಳಿಗೆ ತಲುಪಿ ಜನರ ಕಷ್ಟಕ್ಕೆ ಸ್ಪಂದಿಸುವ ಕೆಲಸವಾಗಿಲ್ಲ. ಇಷ್ಟೆಲ್ಲ ಸಂಕಷ್ಟದಲ್ಲಿ ಜನರಿರುವಾಗ ಏಕಾಏಕಿ ಸಿಎಂ ದಾವೋಸ್ಗೆ ಹಾರಿದ್ರೆ ಇಲ್ಲಿ ಜನರ ಆಕ್ರೋಶ ಬೊಮ್ಮಾಯಿ ಕಡೆಗೆ ತಿರುಗುವ ಸಾಧ್ಯತೆ ಹೆಚ್ಚಿದೆ. ಕೇವಲ ಜನರು ಮಾತ್ರವಲ್ಲದೆ ಬಿಜೆಪಿ ಶಾಸಕರಿಂದಲೂ ವಾಗ್ದಾಳಿ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಇವೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡೇ ಸಿಎಂ ಬೊಮ್ಮಾಯಿ ಇಂದು ತರಾತುರಿಯಲ್ಲಿ ಜಿಲ್ಲಾಡಳಿತಗಳ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿದ್ದರು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಹ ಆಗಿದ್ದರಿಂದ ಡಿಸಿಗಳ ಜೊತೆಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕೂಡಲೇ ನಾನು ಬೆಂಗಳೂರಿಗೆ ತೆರಳ್ತಾ ಇದ್ದೆ. ಈಗಾಗಲೇ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದೇನೆ. ಕೂಡಲೇ ಅಲ್ಲಿ ಹೋಗಿ ಎಲ್ಲ ನಿರ್ವಹಣೆ ಮಾಡಬೇಕು ಮತ್ತು ಅಶೋಕ್ ಅವರು ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಕೂಡ ಮಾಡಿದ್ದಾರೆ. ನಾನು ಹೋಗಿ ಸೂಚನೆಯನ್ನು ಕೊಡ್ತೀನಿ. NDRF ಯೋಜನೆ ಅಡಿಯಲ್ಲಿ ಕೂಡಲೇ ಪರಿಹಾರ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಭೆಯಲ್ಲೂ ಸಿಎಂ ಬೊಮ್ಮಾಯಿ ಪ್ರವಾಹ ಪರಿಸ್ಥಿತಿ ಎದುರಿಸುವ ಬಗ್ಗೆ ಜಿಲ್ಲಾಡಳಿತಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಪರಿಹಾರ ಕೇಂದ್ರಗಳನ್ನು ತೆರೆದು ಸಂತ್ರಸ್ತರಿಗೆ ಸಮರ್ಪಕ ವ್ಯವಸ್ಥೆ ಮಾಡುವಂತೆಯೂ ತಾಕೀತು ಮಾಡಿದ್ದಾರೆ. ಹೀಗೆ ಪ್ರವಾಸಕ್ಕೆ ತೆರಳುವುದಕ್ಕೂ ಮೊದಲು ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ಎದುರಿಸಲು ಸಿಎಂ ಪ್ಲಾನ್ ರೂಪಿಸಿದ್ದಾರೆ. ಹಾಗಿದ್ದರೂ ಸಿಎಂ ದಾವೋಸ್ ಪ್ರವಾಸ ಮುಗಿಸಿ ಬರುವಷ್ಟರಲ್ಲಿ ಇನ್ನೇನು ರಾಜಕೀಯ ಬೆಳವಣಿಗೆಗಳು ನಡೆದು ಬಿಡುತ್ತವೋ ಎನ್ನುವುದು ಕುತೂಹಲ ಮೂಡಿಸಿದೆ. ನವದೆಹಲಿಯಿಂದ ಹರೀಶ್ ಜೊತೆ ಪ್ರಸನ್ನ, TV9 ಬೆಂಗಳೂರು. ರಾಜ್ಯದಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ. ಬೆಂಗಳೂರು ಕೂಡ ಪ್ರವಾಹವನ್ನು ಎದುರಿಸಿದೆ. ಕಳೆದ ವರ್ಷವೂ ಕೂಡ ಬೆಂಗಳೂರಿನ ವಿಶೇಷವಾಗಿ ಕೆಲವು ಪ್ರದೇಶಗಳಲ್ಲಿ, ಅದು ಹೊಸಕೆರೆಹಳ್ಳಿಯ ಸುತ್ತಮುತ್ತಲ ಪ್ರದೇಶ ಇರಬಹುದು, ಅದು ಯಲಹಂಕದ ಭಾಗದಲ್ಲಿರಬಹುದು, ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಆಗಿತ್ತು. ಈ ವರ್ಷ ಮತ್ತದೇ ಪ್ರದೇಶದಲ್ಲಿ ಪ್ರವಾಹ ಆಗಿದೆ. ಆದರೆ ಇದಕ್ಕೆಲ್ಲ ಕಾರಣ ಹಿಂದಿನ ಸರ್ಕಾರಗಳ ಪಾಪದ ಕೊಡ ಅನ್ನುವಂತಹ ಉತ್ತರವನ್ನು ಕಂದಾಯ ಸಚಿವ ಮತ್ತು ಬೆಂಗಳೂರಿನಲ್ಲಿ ಅತ್ಯಂತ ಪ್ರಭಾವಿ ಸಚಿವರಾಗಿರುವಂತಹ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಆದರೆ ನಿಜಕ್ಕೂ ಏನು ನಡೆದಿದೆ, ಯಾರ ಕಾರಣ, ಹಾಗಾದರೆ ಯಾವ ಸರ್ಕಾರದ ವೈಫಲ್ಯ, ಈ ಪ್ರಶ್ನೆಗಳು ಕೂಡ ಸಹಜವಾಗಿಯೇ ಮೂಡುತ್ತೆ. ಅಶೋಕ್ ಅವರು ಕೂಡ ಇಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಕಾಂಗ್ರೆಸ್ನವರು ಕೂಡ ಇಲ್ಲಿ ಸರ್ಕಾರವನ್ನು ನಡೆಸಿದಂಥವ್ರು, JDSನವರು ಕೂಡ ಸರ್ಕಾರ ನಡೆಸಿದ್ದಾರೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ಇಂಥದ್ದೊಂದು ಸಮಸ್ಯೆ ಯಾಕೆ ಸೃಷ್ಟಿ ಆಗ್ತಾ ಇದೆ? ರಾಜ್ಯದಲ್ಲಿ ಪ್ರವಾಹ ಸಂತ್ರಸ್ತರ ಪರಿಸ್ಥಿತಿ ಹೀಗಿರುವಾಗ ಈ ಆರೋಪ ಪ್ರತ್ಯಾರೋಪ ಯಾಕೆ? ವರದಿ ತೋರಿಸಿ ನೋಡಿ. ಒಂದೆಡೆ ಮೇ ತಿಂಗಳಲ್ಲಿ ಶತಮಾನದ ಪ್ರವಾಹ ಸೃಷ್ಟಿಯಾಗಿ ಇಡೀ ಕರ್ನಾಟಕ ತತ್ತರಿಸಿ ಹೋಗಿದೆ. ದ್ರಾಕ್ಷಿ ಬೆಳೆದ ರೈತನ ಕಣ್ಣಲ್ಲಿ ನೀರು ಸುರಿಯುತ್ತಿದೆ. ಹೂವು ಬೆಳೆದ ರೈತರು ಹೊಲದ ಕಡೆ ನೋಡಲಾಗದೆ ಕಂಗಾಲಾಗಿದ್ದಾರೆ. ಮಲೆನಾಡು, ಕರಾವಳಿ ಸೇರಿದಂತೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ಹೊಡೆತ ಜನರನ್ನ ನಲುಗಿಸಿದೆ. ಗದಗ, ಕೊಪ್ಪಳದಲ್ಲೂ ಪ್ರವಾಹದಿಂದ ಜನರ ಬದುಕೆ ಕೊಚ್ಚಿ ಹೋಗಿದೆ. ಪ್ರವಾಹದ ಹೊಡೆತಕ್ಕೆ ಸಿಕ್ಕಿರುವ ಜನ ಸರ್ಕಾರದ ನೆರವಿಗೆ ಅಂಗಾಲಾಚುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇಷ್ಟೆಲ್ಲ ಅನಾಹುತ ಆಗಿ, ಆದ್ರೆ ಈ ಗೇಟ್ ಎಲ್ಲ ಬಂದ್ ಮಾಡಿಟ್ಟು ಹಿರಾಳ ನೀರು ಎತ್ತಿದಾಗ ಅದು ನೀರು ಆಟೋಮೆಟಿಕ್ಲಿ ಅದೆಲ್ಲ ಬಂದ್ ಆದಿದ್ದಕ್ಕೆ ಆ ಕಡೆ ಈ ಕಡೆ ಎಲ್ಲ ಒಡೆದು ಹೊಲಗಳಿಗೆ ನೀರು ನುಗ್ಗಿ ಬೆಳೆಗಳ ಹಾನಿಗೆ ಜನ ಹೀಗೆ ಸಂಕಷ್ಟದಲ್ಲಿ ಸಿಲುಕಿದ್ದರೆ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪ ಮಾತ್ರ ನಿಂತಿಲ್ಲ.
ಬೆಂಗಳೂರಿನಲ್ಲಿ ಆಗಿರುವ ಪ್ರವಾಹದ ಹೊಡೆತಕ್ಕೆ ಕಾಂಗ್ರೆಸ್ ಅವಧಿಯಲ್ಲಿ ಸರಿಯಾಗಿ ಕಾಮಗಾರಿ ನಡೆಯದೇ ಇದ್ದಿದ್ದು ಕಾರಣ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಪ್ರತಿಪಾದಿಸುತ್ತಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗೆಲ್ಲ ದೊಡ್ಡ ಖಾತೆಯನ್ನೇ ಹೊಂದಿರುವ ಬೆಂಗಳೂರಿನ ಪ್ರಭಾವಿ ಸಚಿವ ಅಶೋಕ್ ಈಗಿನ ಪ್ರವಾಹ ಹಿಂದಿನ ಸರ್ಕಾರಗಳ ಪಾಪದ ಕೊಡ ಎಂದಿದ್ದಾರೆ. ಅವ್ರ ಕೈಲಿ ಅಧಿಕಾರ ಇದ್ದಾಗ, ಅವ್ರ ಕೈಲಿ ಹಣಕಾಸು ವ್ಯವಸ್ಥೆ ಇದ್ದಾಗ ಅವರು ಯಾಕೆ ಮಾಡಲಿಲ್ಲ? ಅವತ್ತು ಈ ಸ್ಟಾರ್ ಮೋಟರ್ ಡ್ರೈನ್ಸ್ ಎಲ್ಲ ನಿರ್ಮಾಣ ಮಾಡಿದ್ದಿದ್ರೆ, ಅವತ್ತು ತಗ್ಗು ಪ್ರದೇಶಗಳನ್ನೆಲ್ಲ ಗುರುತು ಮಾಡಿ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಮಾಡಿದ್ರೆ ಈಗ ನಮ್ಗೆ ಅದೇ ಬರ್ತಾ ಇರಲ್ಲ. ಈ ಬ್ಯಾಕ್ಲಾಗ್ ಇದೆಯಲ್ಲ, ಅವರ ಪಾಪದ ಕೊಡ ಇದೆಯಲ್ಲ, ಅದನ್ನ ನಾವು ತಗೊಂಡಿದ್ದೀರ ಅಷ್ಟೇ. ಇದೆಲ್ಲ ಇವತ್ತಿನ ಸಮಸ್ಯೆ ಅಲ್ಲ, ಕಳೆದ 30-40 ವರ್ಷದ ಸಮಸ್ಯೆ. ಇದನ್ನ ಅವರು ನಮ್ಮ ಮೇಲೆ ತಳ್ಳಿದಾರೆ ಅಷ್ಟೇ. ಅವರು ಕರೆಕ್ಟಾಗಿ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿನೇ ಬರ್ತಾ ಇಲ್ಲ ಬೆಂಗಳೂರು. ಇಲ್ಲಿ ಹಿಂದಿನವರು ಸರಿ ಮಾಡಿದ್ದಾರೋ ತಪ್ಪು ಮಾಡಿದ್ದಾರೋ ಅನ್ನುವುದಕ್ಕಿಂತ ಹೆಚ್ಚಾಗಿ ಮುಂದಿನ ಜುಲೈ ತಿಂಗಳಿಗೆ ಆರ್ ಅಶೋಕ್ ಮಂತ್ರಿಯಾಗಿ 2 ವರ್ಷ ತುಂಬುತ್ತದೆ. ಇಷ್ಟು ಅವಧಿಯಲ್ಲಿ ಬೆಂಗಳೂರಿನ ಪ್ರವಾಹ ಪೀಡಿತ ಪ್ರದೇಶಗಳ ಸ್ಪಷ್ಟ ಮಾಹಿತಿ ಅವರಿಗಿರಲಿಲ್ಲ ಎನ್ನುವುದೇ ವಿಚಿತ್ರವಾಗಿದೆ. ಇನ್ನೊಂದೆಡೆ ಅಶೋಕ್ ಮಾತಿಗೆ ತಿರುಗೇಟು ನೀಡಿರುವ ಸಿದ್ದರಾಮಯ್ಯ ಪಾಪದ ಕೊಡ ಯಾರದ್ದು ಎಂಬ ಪ್ರಶ್ನೆ ಎತ್ತಿದ್ದಾರೆ. ಯಾರು ಮೇಯರ್ ಆಗಿದ್ದವರು? ಪಾಪದ ಕೊಡ ಅವ್ರದ್ದು ನಮ್ದು? ಬೆಂಗಳೂರು ನಾನು 1217 ಕೋಟಿ ಕೊಟ್ಟಿದ್ದೀನಿ. ನೀವೆಷ್ಟು ಕೊಟ್ಟಿದ್ಯಪ್ಪ ಅಶೋಕ? ಕೇಳೋದಲ್ಲ, ನೀ ಎಷ್ಟು ದುಡ್ಡು ಕೊಟ್ಟಿದ್ಯಾ ಹೇಳಿ ಅವರು. ಹೋದ್ ಸಾರಿ 1,500 ಕೋಟಿ ಅನೌನ್ಸ್ ಮಾಡಿದ್ರು, ₹1 ಬಿಡುಗಡೆ ಮಾಡಿದಾರ? ಪಾಪದ ಕೊಡ, ಆ ಕೊಡ, ಈ ಕೊಡ ಪದಗಳು ಹೇಳ್ಬಿಟ್ರೆ ಪ್ರಯೋಜನ ಆಗಲ್ಲ. ನೀವು ಅದು ಹೇಳ್ಕೊಂಡು ನನ್ ಕೇಳಕ್ ಶುರು ಮಾಡಿದೀರಿ. ನಾವು ಒತ್ತುವರಿ ತೆರವು ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ, ಯಾಕಂದ್ ನಿಲ್ಸ್ಬಿಟ್ರಿ? ನೀರು ನುಗ್ಗಬೇಕಾದ್ರೆ ರಿಟೈನಿಂಗ್ ವಾಲ್ಗಳು ಹಾಕ್ಬೇಕಲ್ಲ, 2 ಕಡೆ ಹಾಕಿದ್ರೆ ಶುರು ಮಾಡಿದೀರಾ ಕೆಲಸನ? ನಾನಿರುವಾಗ 50% ಕೆಲಸ ಮುಗ್ದಿತ್ತು. ನಮ್ ಸರ್ಕಾರ ಹೋದ್ಮೇಲೆ ನೀವು ₹1 ಖರ್ಚು ಮಾಡದೆ ಹೋದ್ರೆ ನೀರು ನುಗ್ಗದೆ ಏನ್ ಮಾಡ್ತದೆ? ಹೀಗೆ ಜನರು ಪ್ರವಾಹದಿಂದ ಸಂತ್ರಸ್ತರಾಗಿ ಪರದಾಡುತ್ತಿರುವಾಗಲೇ ರಾಜಕೀಯ ನಾಯಕರು ಮಾತ್ರ ಆರೋಪ ಪ್ರತ್ಯಾರೋಪಗಳಲ್ಲಿ ನಿರತರಾಗಿದ್ದಾರೆ. ಯಾರು ಏನ್ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಚುನಾವಣೆಯ ಪ್ರಚಾರಕ್ಕೆ ಸೀಮಿತಗೊಳಿಸಿ ಈಗ ಸಂತ್ರಸ್ತರ ನೆರವಿಗೆ ಧಾವಿಸಬೇಕಿರುವುದು ಸರ್ಕಾರದ ಜವಾಬ್ದಾರಿ ಎನ್ನುವುದು ಜನರ ಆಗ್ರಹ. ನವದೆಹಲಿಯಿಂದ ಹರೀಶ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.